ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರ 2026ರ ಹೊಸ ವರ್ಷದ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ತುಲಾ ರಾಶಿಯವರಿಗೆ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮ್ಮ ಆಸೆ ಅಭಿಲಾಷೆ ಎಲ್ಲ ಈಡೇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ತುಲಾ ರಾಶಿಯವರಿಗೆ 2026ರ ವರ್ಷ ಹೇಗಿದೆ ಅಂತ ನೋಡೋದಾದರೆ, ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ ಇರೋದ್ರಿಂದ, ಗುರುಬಲ ಇರೋದ್ರಿಂದ ನೀವು ಹೊಸ ಮನೆ ಕಟ್ಬೋದು, ಹೊಸ ವಾಹನಗಳನ್ನು ತೆಗೆದುಕೋಬೋದು, ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಸಹ ಸಮಯ ಚೆನ್ನಾಗಿದೆ. ಇನ್ನಿತರೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಅಥವಾ ಬೇರೆ ರೀತಿಯ ನಿಮ್ಮ ಏನು ಉದ್ದೇಶಗಳಿದ್ದಾವೋ ಅವನ್ನೆಲ್ಲ ಈಡೇರಿಸಿಕೊಳ್ಳಿಕ್ಕೆ ತುಂಬ ಉತ್ತಮವಾದಂಥ ಸಮಯ ಇದಾಗಿರ್ತದೆ. ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು. ಅದೇ ರೀತಿ ನಿಮ್ಮ ರಾಶಿಗೆ ರೋಗಸ್ಥಾನದಲ್ಲಿ ರಾಹು ಇರೋದು, ಕೇತು 11ನೇ ಮನೆಯಲ್ಲಿರೋದು ಉತ್ತಮ ಅಲ್ಲ. ಕೆಲವೊಂದು ಸಲ ಕೆಟ್ಟವರ ಕಣ್ಣು ಬಿದ್ದು ಅಥವಾ ಅಪರಿಚಿತರಿಂದ ಚೋರ ಭಯ ಅಂದರೆ ಏನಾದರೂ ಕಳ್ತನ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏರುಪೇರು ಕಂಡುಬರುವ ಸಾಧ್ಯತೆಗಳು ಇರೋದರಿಂದ ನಾಗದೋಷದ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಏರಿಳಿತ ಜಾಸ್ತಿ ಉಂಟಾಗುತ್ತೆ. ಈ ಕಾರಣದಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಬಹಳ ಉತ್ತಮ. ಯಾಕೆಂದರೆ 5ನೇ ಮನೆಯಲ್ಲಿ ರಾಹು ಸ್ಥಿತನಾಗಿ 11ನೇ ಮನೆಯಲ್ಲಿ ಕೇತು ಸ್ಥಿತರಾದಾಗ 5ನೇ ಮನೆಯನ್ನು ಪೂರ್ವ ಪುಣ್ಯ ಸ್ಥಾನ ಅಂತೇಳಿ ಕರಿತೇವೆ. ನೀವು ಅಂದ್ಕೊಂಡಂಥ ಆಸೆ ಅಭಿಲಾಷೆಗಳು ಅಂದರೆ ದೊಡ್ಡ ಮಟ್ಟದಲ್ಲಿ ಹಣ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಏರಿಳಿತಗಳು ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸೋದು ಭಾಳ ಒಳ್ಳೆಯದು. ಅಥವಾ ನಿಮ್ಮ ಸಮೀಪ ಇರ್ತಕ್ಕಂಥ ನಾಗನ ಸಾನ್ನಿಧ್ಯದಲ್ಲಿ ಅಥವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮಂಗಳವಾರಗಳಂದು ಪಂಚಮಿ, ಷಷ್ಠಿ ಇರೋ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿ ಆಗಿರ್ಬೋದು ಅಥವಾ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿಸಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು. ಇದಲ್ಲದೆ ರಾಹುಕಾಲದಲ್ಲಿ ದೇವಿ ದೇವಸ್ಥಾನಗಳಿಗೆ ನಿಂಬೆ ಹಣ್ಣಿನ ಹಾರ ಹಾಕಿಸಿ ಅಥವಾ ನಿಂಬೆ ಹಣ್ಣಿನ ಆರತಿ ಮಾಡಿ ಪೂಜೆ ಮಾಡಿಸೋದ್ರಿಂದಲೂ ನೆಗೆಟಿವಿಟಿ ಕಮ್ಮಿಯಾಗಿ ಶುಭ ಫಲಗಳು ಸಿಗುತ್ತೆ. ಆದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಚಾರಗಳಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಆತ್ಮೀಯರಿಂದಲೋ ಅಥವಾ ನಿಮ್ಮ ಸಂಬಂಧಿಕರಿಂದಲೋ ಅಥವಾ ನಿಮ್ಮ ಅಚಾತುರ್ಯದಿಂದಲೋ ಸಮಸ್ಯೆಗೆ ಸಿಲುಕಬಾರದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಏನಾದರೂ ಏರುಪೇರು ಕಂಡು ಬಂದರೆ ಶನಿ ಭಗವಾನರ ಪ್ರಭಾವ ಕಾರಣ ಆಗಿರ್ತದೆ. ಆಂಜನೇಯನ ದೇವಸ್ಥಾನದಲ್ಲಿ ಅಥವಾ ಶನಿ ಭಗವಾನರಿಗೆ ಸಂಬಂಧಿಸಿದ ಪೂಜೆ ಪರಿಹಾರಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು. ವೀಕ್ಷಕರೇ, ಈ ತುಲಾ ರಾಶಿಯವರು ತುಂಬ ಒಳ್ಳೆಯ ವ್ಯಕ್ತಿತ್ವ ಮನೋಭಾವ ಇರ್ತಕ್ಕಂಥವರು. ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ನೇರ ವ್ಯವಹಾರ ಮಾಡ್ತಕ್ಕಂಥದ್ದು,
ವಂಚನೆ ಇಲ್ಲದೆ ವ್ಯವಹಾರವನ್ನು ಮಾಡ್ತಕ್ಕಂಥ ಮನೋಸ್ಥಿತಿ ಇವರಲ್ಲಿ ಇರ್ತದೆ. ಈ ರಾಶಿಯವರಿಗೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಆಗ್ನೇಯ ದಿಕ್ಕು, ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕುಗಳು ತುಂಬ ಶುಭಪ್ರದವಾಗಿರ್ತದೆ. ಈ ದಿಕ್ಕಿಗೆ ಸಂಬಂಧಿಸಿದಂಥ ದಿಕ್ಕುಗಳಲ್ಲಿ ವ್ಯವಹಾರಗಳನ್ನು ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಇನ್ನು ವಿಶೇಷವಾಗಿ ಈ ರಾಶಿಯವರು ಗಣಪತಿ ದೇವರಿಗೆ ಗರಿಕೆ ಪತ್ರೆ ಅರ್ಪಣೆ ಮಾಡ್ತಕ್ಕಂಥದ್ದು ಅಥವಾ ಗರಿಕೆ ಪತ್ರೆ ಹಾರ, ಬಿಲ್ವಪತ್ರೆ ಕೊಟ್ಟು ಅಥವಾ ಬಿಲ್ವಪತ್ರೆ ಹಾರವನ್ನು ಹಾಕಿಸಿ ಪೂಜೆ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ವ್ಯವಹಾರ ಮಾಡೋದು ತುಂಬ ಉತ್ತಮ. ಅಥವಾ ಗಣಪತಿ ದೇವರ ಮೂಲ ಮಂತ್ರವಾದಂಥ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ದಿನನಿತ್ಯ 108 ಸಲ ಪಾರಾಯಣ ಮಾಡೋದ್ರಿಂದಲೂ ಈ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ವೀಕ್ಷಕರೇ, ವಿಶೇಷವಾಗಿ ಈ ರಾಶಿಯವರು ತಮ್ಮ ಕುಲದೇವರಿಗೆ ಪೂಜೆ ಕೊಡೋದ್ರಿಂದ ಅಥವಾ ದುರ್ಗಾದೇವಿ, ಗಾಯತ್ರಿ ದೇವಿ, ರಾಜರಾಜೇಶ್ವರಿ ಒಳ್ಳೆ ಪವರ್ಫುಲ್ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ನೆಗೆಟಿವ್ ಕಮ್ಮಿಯಾಗಿ ಶುಭ ಫಲಗಳು ಪೂರ್ಣವಾಗಿ ಸಿಗುತ್ತೆ ಅಂತಕ್ಕಂಥದ್ದಾಗಿ ನಾವು ತಿಳ್ಕೋಬಹುದಾಗಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ.